श्रीगुरुभ्यो नमः हरि ओम यतो जन्माद्यस्य श्रुतिसुनयमानैकविषयात् स्वतन्त्रस्तन्त्रज्ञो गुरुरपि गुरोर्यश्च जगताम् विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायामापहत गुहकं तं स्वमहसा सर्वविघ्नः प्रशमनं सर्वसिद्धिकरं परं सर्वजीवप्रणेतारम् वन्दे विजयदं हरिं करोतुमुपकल्याणं हरिर्हयमुखामिदः कृष्णमध्वनामा मे वरदोऽस्तु निरन्तरम् वाणिते करवण्यं वचरणोरति सर्वदा मद्वाक्यसरणी भूयात् श्रीमदाचार्यभावग समाश्रयेत् गुरुं भक्त्या महाविश्वासपूर्वकं निक्षिपे सर्वभारांश्च गुरो ಶ್ರೀಪಾದಪಂಕಜೇ. 5ನೇ ಅಧ್ಯಾಯದಲ್ಲಿ ಋಷಿಗಳು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಸೂತ ಪ್ರತ್ಯುಪಕಾರಾಜ್ಞ ವದನೋ ವದತಾಂಬರ ಮಾಹಾತ್ಮ್ಯಂ ತೀರ್ಥರಾಜಸ್ಯ ತತ್ರ ತೃಷ್ಣಾಯತೆ ಮನಃ. ಒಳ್ಳೆಯ ವಕ್ತೃಗಳು ನೀವು, ಹೇಳೋದ್ರಲ್ಲಿ ಕುಶಲರಾಗಿರುವಂಥವ್ರು, ವೇದವ್ಯಾಸದೇವರ ಅನುಗ್ರಹವನ್ನ ಪಡೆದಂಥವ್ರು. ನಮಗೆ ಕೇಳಬೇಕು ಅಂತ ಬಹಳ ಆಸಕ್ತಿ ಇದೆ, ದಯಮಾಡಿ ತೀರ್ಥರಾಜನ ಮಹಿಮೆಯನ್ನ ಹೇಳಬೇಕು. ಆಗ ಸುತಾಚಾರ್ಯ ಹೇಳ್ತಾ ಇದ್ದಾರೆ, ಶೃಣುವಂತು ತೀರ್ಥರಾಜಸ್ಯ ಮಾಹಾತ್ಮ್ಯಂ ತನ್ಮುನೀಶ್ವರ ಶೇಷೇಣ ಸನಕಾದಿಭ್ಯೋ ವ್ಯಾಸೇನೋಕ್ತಂ ಮಮಾಂತಿಕೆ. ಶೇಷದೇವರು ಸನಕಾದಿಗಳಿಗೆ ಏನು ಪ್ರಯಾಗದ ಮಹಿಮೆಯನ್ನ ಹೇಳಿದ್ದಾರೋ ಆ ಮಹಿಮೆಯನ್ನೇ ನಾನು ನಿಮಗೆ ಹೇಳ್ತೀನಿ ಅಂತ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಯಾವಾಗ ಸನಕಾದಿಗಳು ಪ್ರಶ್ನೆ ಮಾಡಿದ್ರೋ ದಯವಿಟ್ಟು ನಮಗೆ ಉಪದೇಶ ಮಾಡಬೇಕು ಅಂತ, ಆಗ ಉತ್ಸಾಹದಿಂದ ಶೇಷದೇವರು ರೋಮಾಂಚಿತರಾಗಿ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ವರ್ಣನಾತೀರ್ಥರಾಜಸ್ಯ ಹೃತ್ಕಂಠ ಪುಲಿತೇಂದ್ರಿಯ ಗಚ್ಚಬೋತ ವಯಂ ಸರ್ವೇ ಋಷಯಸ್ತಸ್ಯ ದರ್ಶನೆ ಯುತ್ಯುಕ್ತ್ವಾ ವ್ಯಚನ ಸರ್ವೇ ವಾಸುಕಿ ಪ್ರಮುಖಾದಯ. ಎಲ್ಲರಿಗೂ ಸಂತೋಷ. ಏನ್ರಿ ಎಷ್ಟು ಸುಂದರವಾಗಿ ಹೇಳ್ತಾರೆ, ಹೇಳಿ ಕೇಳಿ ಶೇಷದೇವರು ಕೇಳಬೇಕಾ? ಅತ್ಯದ್ಭುತವಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಪ್ರಯಾದ ಕ್ಷೇತ್ರಕ್ಕೆ ವರ್ಣನೆ ಮಾಡೋಕ್ಕಿಂತ ಮುಂಚೆ ಏನ್ ಮಾಡಿದ್ರು ಗೊತ್ತಾ? ಎಲ್ಲರನ್ನ ಕರೆದುಕೊಂಡು, ಸನಕಾದಿಗಳನ್ನ ಕರೆದುಕೊಂಡು ಪ್ರಯಾಗ ಕ್ಷೇತ್ರಕ್ಕೆ ಬಂದ್ಬಿಟ್ಟಿದ್ದಾರೆ. ಎಲ್ಲರೂ ಹೊರಟು ಬಂದಿದ್ದಾರೆ. ಯಾರ್ಯಾರು ಬಂದಿದ್ದಾರೋ ಜೊತೆಗೆ ಅವರು ವರ್ಣನೆ ಮಾಡ್ತಾರೆ. ಶೇಷ, ಅನಂತ, ಕಪಿಲ, ಕಾಲೀಯ, ಶಂಕಪಾಲ, ಕಾರ್ಕೋಟಕ, ಮಹಾಪದ್ಮ, ಧೃತರಾಷ್ಟ್ರ, ಧನಂಜಯ, ಇವೆಲ್ಲ ನಾಗಶ್ರೇಷ್ಠಗಳು. ಅವರೆಲ್ಲ ಬಂದಿದ್ದಾರೆ. ಅವರು ಹೆಂಗ್ ಬಂದಿದ್ದಾರೆ? ತಮ್ಮ ಪರಿವಾರ ಸಮೇತವಾಗಿ ಬಂದಿದ್ದಾರೆ. 7 ಪಾತಾಳದಲ್ಲಿ ಪ್ರಸಿದ್ಧವಾಗಿರುವಂತಹ ತೀರ್ಥಗಳು ಅಂತ ಏನಿದ್ದಾವೋ ಅವೆಲ್ಲವೂ ಈ ಪ್ರಯಾಗದಲ್ಲಿರುವಂಥದ್ದು. ಬಂದು ಕೂಡ್ಲೆ, ಪ್ರಯಾಗ ಸಮೀಪ ಬಂದು ಕೂಡ್ಲೆ ಸಾಷ್ಟಾಂಗ ನಮಸ್ಕಾರ ಹಾಕ್ತಾ ಇದ್ದಾರೆ ಆ ಪ್ರಯಾಗ ಕ್ಷೇತ್ರಕ್ಕೆ. ಸ್ನಾನ ಮಾಡೋದು ಆಮೇಲ್ರಿ, ಆ ಕ್ಷೇತ್ರಕ್ಕೆ ಅಷ್ಟು ಮಹತ್ವ ಇದೆ. ನಮಸ್ಕಾರವನ್ನ ಮಾಡಿದ್ದಾರೆ. ನಮಸ್ಕಾರ ನಮಸ್ಕಾರ ನಮಸ್ಕಾರ, ನಮೋನ್ನಮ ನಮೋನ್ನಮ ಅಂತಾರೆ ಆ ಕ್ಷೇತ್ರಕ್ಕೆ. ಶ್ಲೋಕಗಳೆಲ್ಲ ಇದೆ ವಿಸ್ತಾರವಾಗಿ. ಮಂದಾಕಿನಿ ಅಂದ್ರೆ ಗಂಗಾದೇವಿ ಇಲ್ಲಿ ಹರಿಯುವಂತಹ ಕ್ಷೇತ್ರ ಇದು. ಗಂಧರ್ವರು ಬಂದು ನೃತ್ಯವನ್ನ ಮಾಡ್ತಾ ಇದ್ದಾರೆ. ಈ ಮಣ್ಣಿನಲ್ಲಿ ಸ್ನಾನ ಮಾಡುವಂಥದ್ದು, ಆ ಮಣ್ಣು ಏನಿದೆ ಅಲ್ಲ, ನದಿಯ ದಂಡೆ ಮೇಲೆ ಬಂದಿರುವಂತಹ ಅಷ್ಟು ಪರಮ ಪವಿತ್ರವಾಗಿರುವಂಥದ್ದು. ತಾಳ, ವೀಣೆ, ಮೃದಂಗ ಎಲ್ಲವನ್ನ ಬಾರಿಸ್ತಾ ಇದ್ದಾರೆ. ದಿಕ್ಪಾಲಕರು ಬಂದಿದ್ದಾರೆ, ವರ್ಣನೆ ಮಾಡ್ತಾ ಇದ್ದಾರೆ ನೋಡಿ. ಅವರೆಲ್ಲ ಬಂದು ಕೂತಿದ್ದಾರೆ. ತೀರ್ಥರಾಜದ ಮಹಿಮೆಯನ್ನ ದಯವಿಟ್ಟು ಹೇಳಬೇಕು. ಶೇಷದೇವರಿಂದ ವರ್ಣಿತವಾಗಿರುವಂತಹ ಈ ಕ್ಷೇತ್ರ ಇದೆ ಅಲ್ಲ, ಭಾರಿ ಪ್ರಖ್ಯಾತವಾಗಿರುವಂಥದ್ದು. ಈ ಸಂದರ್ಭದಲ್ಲಿ ಮಹತಿ ವೀಣೆಯನ್ನ ಧಾರಣೆ ಮಾಡಿರುವಂತಹ ನಾರದರು ಬಂದಿದ್ದಾರೆ. ಬಂದು ಹೇಳ್ತಾರಂತೆ, ಒಂದು ಮಾತು ಹೇಳಿದ್ರು, ಎಲ್ಲ ದೇವತೆಗಳೆಲ್ಲ ಬಂದಿದ್ದಾರೆ, ಮತ್ತೆ ಏನ್ ಸಮಾಚಾರ, ಇವರೆಲ್ಲ ಯಾಕೆ ಬಂದಿದ್ದಾರೆ, ದೇವತೆಗಳೆಲ್ಲ ಬರ್ಲಿಕ್ಕೆ ಕಾರಣ ಏನು ಅಂತ ಕೇಳಿದಾಗ, ಭೋ ವೃಂದಾರಕ ಸರ್ವೇ ಕಾರ್ಯಾಕಾರ್ಯ ವಿಚಕ್ಷಣ ಕಸ್ಮಾದತ್ರ ಸಮಾಯಾತ ಕೇನ ಪುಣ್ಯೇನ ಚೋದಿತಾಹ. ಏನ್ ಪುಣ್ಯ ಇದೆ ಇಷ್ಟೊಂದು ಕ್ಷೇತ್ರಕ್ಕೆ ಇಲ್ಲಿ ಬರ್ಲಿಕ್ಕೆ ಕಾರಣ ಏನು ಅಂತ ಕೇಳಿದಾಗ ಅದಕ್ಕೆ ಹೇಳ್ತಾ ಇದ್ದಾರೆ, ಇಲ್ಲ, ಈ ಪ್ರಶ್ನೆ ಮಾಡಿದ ಕೂಡಲೇ ಸುತಾಚಾರ್ಯರು ಹೇಳಿದ್ರಂತೆ, ಈ ಕಡೆ ನಾರದರ ಪ್ರಶ್ನೆಗೆ ಉತ್ತರವನ್ನ ಯಾವ ರೀತಿ ಕೊಟ್ರು ಅನ್ನೋದೊಂದು ಉತ್ತರ ಕೊಡ್ತಾರೆ. ಸಾಮಾನ್ಯವಾಗಿ ಲೋಕದಲ್ಲಿ ಅಂದ್ರೆ ನೋಡ್ರಿ,
ಅಂದ್ರೆ ಒಂದ್ ರೀತಿ ಎಲ್ಲರಿಗೂ ಪಾಠ ಹೇಳೋ ರೀತಿಯಲ್ಲಿ ಉತ್ತರ ಕೊಡ್ತಾ ಇದ್ದಾರೆ. ಜನ ಹೆಂಗಪ್ಪ ಅಂದ್ರೆ ವಿಚಾರ ಮಾಡೋದಿಲ್ಲ, ವಿವೇಕ ಬಹಳ ಕಡಿಮೆ ಇವತ್ತಿನ ಜನಕ್ಕೆ. ಒಬ್ರು ಯಾರಾದ್ರೂ ಮಾಡಿದ್ರ ಅದನ್ನ ನೋಡ್ಕೊಂಡು ಇವರು ಮಾಡ್ಕೊಳ್ಲಿಕ್ಕೆ ಶುರು ಮಾಡ್ಬಿಡ್ತಾರೆ. ಅದು ಸರಿನೋ ತಪ್ಪೋ, ಯಾಕೆ ಮಾಡ್ತಾ ಇದ್ದಾರೆ, ಅದರ ಹಿನ್ನೆಲೆ ಏನು, ನಾನಿದನ್ನು ಮಾಡಬಹುದಾ ಅಥವಾ ಮಾಡಬಾರ್ದಾ, ಯಾವ ವಿಚಾರ ಇಲ್ಲ. ನನ್ ಮಾತಲ್ಲ, ಓದ್ಬಿಡ್ತೇನೆ. ಗತಾನುಗತಿಕೋ ಲೋಕೋ ನ ಲೋಕ ಪಾರಮಾರ್ಥಿಕ. ವಿಚಾರ ಮಾಡೋದೇ ಇಲ್ಲ, ಸುಮ್ನೆ ಮಾಡ್ತಾ ಹೋಗ್ಬಿಡ್ತಾರೆ. ಹೇತುಂ ಸರ್ವಾಗಮೇ ಜ್ಞಾತುಂ. ಒಬ್ರು ಮಾಡಿದ್ರ ಅದನ್ನ ನೋಡ್ಕೊಂಡು ಇವರು ಮಾಡ್ತಾರೆ. ಯಾಕೆ ಮಾಡಬೇಕು, ಇದರ ಹಿನ್ನೆಲೆ ಏನು, ಇದನ್ನ ನಾನು ಮಾಡಬಹುದಾ, ಇದನ್ನ ಯಾರು ಮಾಡಬೇಕು, ಯಾಕೆ ಮಾಡ್ತಾ ಇದ್ದಾರೆ, ಯಾವ ವಿಚಾರ ಮಾಡೋದೇ ಇಲ್ಲ. ಬ್ರಹ್ಮದೇವರ ಹತ್ರ ಹೋಗಿ ಇದನ್ನೆಲ್ಲ ಹೇಳ್ತಾ ಇದ್ದಾರೆ. ಸ್ವಾಮಿ ಬ್ರಹ್ಮದೇವರ ಹತ್ರ ಹೇಳ್ತಾರೆ ನೋಡಿ, ನಮಸ್ತೆ ದೇವ ದೇವೇಶ ಬ್ರಹ್ಮಣೇ ಪರಮಾತ್ಮನೇ ಪುರುಷಾಯ ಪುರಾಣಾಯ ಶಾಶ್ವತಾಯ. ಸ್ತೋತ್ರ ಮಾಡ್ತಾರೆ ಬ್ರಹ್ಮದೇವರ ಕುರಿತು. ಸ್ತೋತ್ರ ಮಾಡಿದ ಮೇಲೆ ಯಾಕೆ ಬಂದಿದ್ದೀಯಾ ಎಲ್ಲ ಕೇಳಿದ್ರು. ಕೇಳಿದ ಮೇಲೆ ಇತಿಸ್ತುತ್ವ ಪುನರ್ನತ್ವ. ಕೇಳಿದ ಮೇಲೆ ಅವ್ರು ಹೇಳಿದ್ರು, ಇಲ್ಲಿ ನೋಡಿ, ಇದೇನು ಶ್ಲೋಕ ಇದೆಯಲ್ಲ, ಈ ಶ್ಲೋಕದ್ದೇ ಅರ್ಥ ಇದೆ, ಮತ್ತದೆಲ್ಲ ಬಹಳ ವಿಸ್ತಾರವಾಗಿರುವಂತದ್ದು ಇರ್ಲಿ. ಸ್ತೋತ್ರ ಮಾಡಿದ ಮೇಲೆ ನಾರದವು ನಾರದರು ಹೇಳ್ತಾರೆ, 14 ಲೋಕಗಳಿಂದ ವಂದ್ಯನಾಗಿರುವಂತಹ ಹೇ ಬ್ರಹ್ಮದೇವ, ಜೀವೋತ್ತಮರಾಗಿರುವಂಥವ್ರು ಎದಕ್ ಬಂದಿದ್ದೀಯಾ ಅಂತ ಕೇಳಿದ್ರು. ಗೊತ್ತಿಲ್ಲ ಏನು ಜೀವೋತ್ತಮರಿಗೆ, ಆದ್ರೂ ಅವ್ರ ಬಾಯಿಂದ ಕೇಳಬೇಕು ಅಂತ ಅಪೇಕ್ಷಾ. ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ಪಾತಾಳದಲ್ಲಿರುವಂತಹ ಸಮಸ್ತ ತೀರ್ಥಗಳು, ಸಮಸ್ತ ದೇವತೆಗಳು ಈ ಕ್ಷೇತ್ರಕ್ಕಾಗಿ ಬಂದಿದ್ದಾರೆ, ನೀವು ವಿಸ್ತಾರವಾಗಿ ಹೇಳಬೇಕು ಅಂತ ಕೇಳಿದಾಗ ಆ ಬ್ರಹ್ಮದೇವರನ್ನ ಕೇಳಿದ್ದಾರೆ. ಕೇಳದಂತಹ ಸಂದರ್ಭದಲ್ಲಿ ಏವಂ ಬ್ರಹ್ಮವತ ಶ್ರುತ್ವ ವಿಸ್ಮಯ ಕುಳಿತೇಂದ್ರಿಯ. ಬ್ರಹ್ಮದೇವರ ಆಶ್ಚರ್ಯವಾದ ಮಹಾಮಹಿಮೆಯುಳ್ಳಂತಹ ನಾರದರು ದೇವತೆಗಳನ್ನ ಕುರಿತು ಹೇಳ್ತಾ ಇದ್ದಾರಂತೆ. ತಂದೆಯವರಿಗೆ ನಮಸ್ಕಾರ ಮಾಡಿ ವಿಸ್ತಾರವಾಗಿ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರು. ನಮಶೇಷಾಯ ಸ್ತೋತ್ರ ಮಾಡ್ತಾರಂತೆ. ಶೇಷದೇವರ ಸ್ತೋತ್ರ. ಇಲ್ಲಿ ಶೇಷದೇವರಲ್ಲ ಕೂತಿರೋರು ಯಾರು ಹೇಳಲಿಕ್ಕೆ, ಸಂಕರ್ಷಣ ರೂಪಿ ಭಗವಂತ ಕೂತಿದ್ದಾನೆ. ಶೇಷಾಂತರ್ಯಾಮಿ ಆಗಿರುವಂತಹ ಭಗವಂತ ಕೂತಿದ್ದಾನೆ. ತೀರ್ಥರಾಜನ ಮಹಿಮೆಯನ್ನು ವರ್ಣನೆ ಮಾಡಲಿಕ್ಕೋಸ್ಕರವಾಗಿ ಸ್ತೋತ್ರ ಮಾಡ್ತಾರೆ ಬ್ರಹ್ಮದೇವರು. ನಮಶೇಷಾಯ ದೇವಾಯ ಸಹಸ್ರವದನಾಯ ಚ ಅನಂತಕೋಟಿ ಬ್ರಹ್ಮಾಂಡ ಧಾರಿಣೇ ಸೃಷ್ಟಿಕಾರಿಣೇ ಪಾತಾಳ ಮೂಲಲ ಪನ್ನಗಾಯ ನಮೋನ್ನಮಃ. ಯಸ್ಯ ಮೂರ್ಧ್ನಿ ವಿರಾಜಂತೆ ಬ್ರಹ್ಮಾಂಡಾನಂತ ಕೋಟಯ. 1000 ಹೆಡೆಗಳಲ್ಲಿ ಮಧ್ಯದ ಹೆಡೆ ಮೇಲೆ ಸಾಸುವೆ ಕಾಳಷ್ಟು ಇಡೀ ಬ್ರಹ್ಮಾಂಡವನ್ನ ಧಾರಣೆ ಮಾಡಿರುವಂತಹ ಅತ್ಯದ್ಭುತವಾದ ವ್ಯಕ್ತಿತ್ವ ನಮ್ಮ ಶೇಷದೇವರದು. ಅವರ ಸ್ತೋತ್ರವನ್ನ ಮಾಡಿದ ಮೇಲೆ ಸಾಕ್ಷಾತ್ ಭಗವಂತ ಅಲ್ಲಿಂದ ಉತ್ತರವನ್ನು ಕೊಡ್ತಾ ಇದ್ದಾನೆ. ಶೇಷದೇವರ ಮುಖಾಂತರವಾಗಿ ಎಲ್ಲ ಬ್ರಹ್ಮಾದಿ ದೇವತೆಗಳು ಕೂತಿದ್ದಾರೆ. ಬ್ರಹ್ಮದೇವರನ್ನ ಮುಂದೆ ಕೂಡಿಸ್ಕೊಂಡು ಉಪದೇಶ. ನೇರವಾಗಿ ಯಾರಿಗೂ ಉಪದೇಶ ಮಾಡೋದಿಲ್ಲ ಭಗವಂತ. ಯಾಕೆ, ಜೀವೋತ್ತಮರಾಗಿರುವಂತಹ ಬ್ರಹ್ಮದೇವರ ಮೇಲೆ ಬಹಳ ಪ್ರೀತಿ. ಯಾಕ್ರಿ ಮಗ ಅಂತ ಪ್ರೀತಿನ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಶಾಸ್ತ್ರ ಹೇಳ್ತದೆ, ತನ್ನನ್ನ ತಿಳಿದವರಲ್ಲಿ ಪ್ರಧಾನ ಅಂಗಭೂತೋ ಹಿ ಮಾರುತಃ. ಲಕ್ಷ್ಮೀದೇವಿಯನ್ನ ಬಿಟ್ರೆ ಭಗವಂತನ ಮನಸ್ಸೇನು ಅಂತ ತಿಳಿದಂಥವರಲ್ಲಿ ಮೊದಲಿಗರು ಅದು ಬ್ರಹ್ಮದೇವರು. ಹಂಗಾಗೆ ಬ್ರಹ್ಮದೇವರನ್ನ ಕುರಿತು ಉತ್ತರವನ್ನ ಕೊಡ್ತಾ ಇದ್ದಾರೆ. ಬ್ರಹ್ಮಾದಯ ಸುರಾ ಸರ್ವೇ ನಾರದಾದ್ಯ ಮುನೀಶ್ವರ ಶೃಣುಧ್ವಂ ಸಾವಧಾನೇನ. ಅಂದ್ರೆ ಕೇಳಬೇಕಾದ್ರೆ ಸಮಾಧಾನದಿಂದ ಕೇಳಬೇಕು. ಹೇಳೋರಿಗೂ ಅವಾಗ ಉತ್ಸಾಹ ಬರ್ತದೆ. ಮಧ್ಯ ಮಾತಾಡಿದ್ರೆ ಅಥವಾ ಮಧ್ಯ ಎದ್ದೋದ್ರೆ ಅಥವಾ ನಿದ್ದೆ ಮಾಡಿದ್ರೆ, ಎಲ್ಲೋ ಲೌಕಿಕ ಹರಟೆ ಹೊಡೆದ್ರೆ ಹೇಳೋರಿಗೆ ಉತ್ಸಾಹ ಹೋಗಿಬಿಡ್ತದೆ. ಹಾಗಾಗಬಾರ್ದು. ಅಂದ್ರೆ ನಾವು ಕೇಳಬೇಕಾದ್ರೆ ಹಿಂಗ್ ಕೇಳಬೇಕು. ದೇವತೆಗಳೆಲ್ಲ ಶುದ್ಧವಾಗಿ ಕೇಳ್ತಾರೆ, ಋಷಿಮುನಿಗಳು. ನಮಗೋಸ್ಕರ ಹೇಳಿರುವಂತಹ ಮಾತಿದು. ಸಾವಧಾನದಿಂದ ಕೇಳಿ. ಎಲ್ಲ ನಾಗಶ್ರೇಷ್ಠರೆಲ್ಲ ಬಂದಿದ್ದೀರಿ, ನಿಮಗೂ ಹೇಳ್ತೀನಿ ಕೇಳ್ರಿ. ಬ್ರಹ್ಮಾಂಡದಲ್ಲಿ ಅನೇಕ ಕ್ಷೇತ್ರಗಳಿದ್ದಾವೆ. ಆ ಎಲ್ಲಾ ಕ್ಷೇತ್ರಗಳನ್ನು ಸೇರಿಸಿದ್ರೆ ಒಂದು ಕ್ಷೇತ್ರ ಆಗತ್ತೆ. ಅದು ಯಾವುದು ಅಂತ ಕೇಳಿದ್ರೆ, ಪಿಂಡ ಬ್ರಹ್ಮಾಂಡಯೋರ್ ಜ್ಞಾನ ಮಹಿಳಾನಾಂ ನ ವಿದ್ಯತೆ. ಬೇಕಾದಷ್ಟು ತೀರ್ಥಗಳಿದ್ದಾವೆ. ಆ ಎಲ್ಲಾ ತೀರ್ಥಗಳನ್ನ ಒಂದ್ ಕಡೆ ಸೇರಿಸಿದ್ರೆ ಆಗುವಂತಹ ಕ್ಷೇತ್ರವೇ ಅದು ಯಾವುದು? ಅವರ್ಣನೀಯಂ. ವರ್ಣನೆ ಮಾಡಲಿಕ್ಕೆ ಬರೋದಿಲ್ಲ, ಅಷ್ಟು ಶ್ರೇಷ್ಠವಾಗಿರುವಂಥದ್ದು ಪ್ರಯಾಗಾಖ್ಯಯ ಪ್ರಯಾಗ ಅನ್ನುವಂತಹ ಕ್ಷೇತ್ರ ಇದು. ಪ್ರಚೋದಿತ ಪುನಃ
ಆದ್ರೂ ಹೇಳ್ತೀನಿ ಕೇಳಿ, ನಿಮ್ ಸಲುವಾಗಿ ಬಂದಿದ್ದೀನಿ, ನೀವು ಕೇಳ್ತಾ ಇದ್ದೀರಲ್ಲ. ಬ್ರಹ್ಮದೇವರು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರು, ಪ್ರಶ್ನೆ ಮಾಡ್ತಾ ಇದ್ದಾರೆ. ನಮ್ಮೆಲ್ಲರ ಮನಸ್ಸಿನಲ್ಲಿ ಇದಿದೆ ಅಂದ್ರೆ, ನಮ್ಮೆಲ್ಲರ ಅಂದ್ರೆ ಬ್ರಹ್ಮದೇವರು ನಮಗೋಸ್ಕರ ಹೇಳ್ತಿರೋ ಅಂಥದ್ದು. ಅವರು ಜೀವೋತ್ತಮರು, ಎಲ್ಲವನ್ನ ಬಲ್ಲಂಥವ್ರು. ಭಗವಂತನ ಮುಂದೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಯಂ ಹಿ ಸಂಶಯೋ ಅಸ್ಮಾಕಂ ಸರ್ವೇಷಾಂ ಮನಸ್ಸಿ ಸ್ಥಿತ. ನಮ್ಮ ಮನಸ್ಸಿನ ಸಂಶಯವನ್ನ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ. ಯಥಾ ನಿಸ್ಸಂಶಯೋ ಭೂಯ ತಥಾ ಕುರು ದಯಾನಿದೆ. ಅದನ್ನ ನಿಸ್ಸಂಶಯವಾಗಿ ಮಾಡು ಅಂತ ಕೇಳ್ಕೊಂಡ್ರು ಭಗವಂತನಲ್ಲಿ. ಆಗ ಭಗವಂತ ಉತ್ತರ ಕೊಡ್ತಾ ಇದ್ದಾನೆ. ಆಚರಿಷ್ಯೆ ತದೈವಾಹಂ ಯಥಾ ವಿಲಾಸಿತಂ ವಚಃ ಶ್ರೂಯತಾಮವಧಾನೇನ ಸರ್ವ ಸಂಶಯ ಭಂಜನಂ ತುಲಾಮಾನಂ ತುಲಾ ದಿವ್ಯಂ ತುಲಾ ಸಂಶಯ ನಾಶನಂ ತುಲಾ ಪ್ರಮಾಣಂ ಸರ್ವೇಷಾಂ ವಿಹಿತಂ ಧರ್ಮ ನಿರ್ಣಯೇ ದಾನಾನಾಮುತ್ತಮಂ ದಾನ ಭಯಂ ಸರ್ವೋಧಿಕಂ ವ್ರತಾನಾಮುತ್ತಮಂ ಪ್ರೋಕ್ತಂ ಯಥಾ ಚೈಕಾದಶಿ ವ್ರತಂ ತಪಸಾಮುತ್ತಮಂ ಪ್ರೋಕ್ತಂ ರಸನೇಂದ್ರಿಯ ವಿಗ್ರಹ ತಥಾತು ತುಲಯ ದಿವ್ಯ. ಎಷ್ಟೆಲ್ಲ ಹೇಳ್ತಾರೆ ಈ ಶ್ಲೋಕದಲ್ಲಿ, ಬಹಳ ವಿಸ್ತಾರವಾಗಿದೆ. ಮೊದಲು ನೋಡೋಣ, ಮೊದಲನೇ ಶ್ಲೋಕದಲ್ಲಿ ಏನ್ ಹೇಳ್ತಾರೆ, ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ನೀ ಇಚ್ಛೆ ಮಾಡಿದ್ದೀಯಲ್ಲ, ಬ್ರಹ್ಮದೇವರಿಗೆ ಹೇಳುವಂಥದ್ದು. ಆ ರೀತಿಯಾಗಿ ಉತ್ತರ ಕೊಡ್ತೀನಿ. ನೀವೆಲ್ಲ ಏನ್ ಪ್ರಶ್ನೆ ಕೇಳ್ತಾ ಇದ್ದೀರಲ್ಲ, ನಿಮ್ಮ ಮನಸ್ಸಿನಲ್ಲಿರುವಂಥದ್ದು. ತಕ್ಕಡಿಯನ್ನ ತೂಗಬೇಕಾದ್ರೆ ಸಮನಾಗಿ ತೂಗಬೇಕು. ಒಂದು ಪ್ರಮಾಣ ಜಾಸ್ತಿ, ಒಂದು ಪ್ರಮಾಣ ಕಡಿಮೆ, ಹಂಗೆ ಮಾಡೋಕ್ಕೂ ಆಗೋದಿಲ್ಲ. ಹಾಗೇ ಧರ್ಮ ಗ್ರಂಥಗಳಲ್ಲಿ ನಿರ್ಣಯವಾಗಿರುವಂಥದ್ದು ಏನು? ಮೊದಲನೇದ್ದೇ ಭಗವಂತನ ಬಾಯಿಯಿಂದ ಬಂದಿರುವಂತಹ ಮಾತು. ವ್ರತಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ವ್ರತ ಅದು ಏಕಾದಶಿ ವ್ರತ. ನೋಡಿ, ಪುರಾಣ ಹೇಳ್ತಾ ಇದೆ ಏಕಾದಶಿ ವ್ರತ ಅಷ್ಟು ಶ್ರೇಷ್ಠವಾಗಿರುವಂಥದ್ದು. ತಪಸ್ಸುಗಳಲ್ಲಿ ಉತ್ತಮವಾದದ್ದು ಯಾವುದು? ಅದು ರಸನೇಂದ್ರಿಯ, ಜಿಹ್ವಾ, ಬಾಯಿ ಏನಿದೆ ಅಲ್ಲ, ಅದನ್ನ ಹಿಡಿತದಲ್ಲಿಟ್ಕೊಳ್ಳುವಂಥದ್ದು. ಅದು ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲದೆ ಇರೋದು ಅಂತ ಗೊತ್ತು ಭಗವಂತನಿಗೆ. ಯಾರಾದ್ರೂ ಏನಾದ್ರೂ ಕೊಟ್ರು ಅಂದ್ರೆ ಅದನ್ನ ಪ್ರಶ್ನೆ ಕೃಷ್ಣೆ ಇಲ್ಲೇ ಇಲ್ಲ, ಸೀದಾ ಬಾಯಿಯೊಳಗೆ ಹೋಗೇ ಬಿಡ್ತದೆ. ಹೋದ್ಮೇಲೆ ಕೇಳ್ತಾರೆ, ಏನಿದು, ಯಾರು ಕೊಟ್ರು, ಎಲ್ಲಿಂದ ಬಂದಿದೆ ಅಂದ್ರೆ ಅಷ್ಟು ನಾವು ರಸನೇಂದ್ರಿಯಕ್ಕೆ ದಾಸರಾಗ್ಬಿಟ್ಟಿದ್ದೀವಿ. ಅದನ್ನು ಹೇಳ್ತಾ ಇದ್ದಾರೆ ಶೇಷದೇವರು. ಭಗವಂತ ಸಂಕರ್ಷಣ ರೂಪಿ ಭಗವಂತ ಹೇಳ್ತಾ ಇದ್ದಾನೆ. ಶಪಥಗಳಲ್ಲಿ ಆ ತಕ್ಕಡಿ ಹೇಗೆ ತೂಗಬೇಕಲ್ಲ, ಹಂಗೆ ಈ ನಾಲಿಗೆಯನ್ನ ಹಿಡಿತದಲ್ಲಿ ಇಟ್ಕೊಳ್ಬೇಕಪ್ಪ. ವೇದಶಾಸ್ತ್ರಗಳಲ್ಲಿ ಹೇಳಿರುವಂತಹ ಧರ್ಮಾಚರಣೆ ಕಾಲಕ್ರಮೇಣ ಎಲ್ಲವೂ ಕಡಿಮೆ ಆಗ್ತಾ ಬರ್ತಾ ಇರುವಂಥದ್ದು. ಆ ಸಂದರ್ಭದಲ್ಲಿ ನಮಗೆ ಒಂದು ಪುಣ್ಯಕ್ಷೇತ್ರ ಬೇಕು. ಎಲ್ಲ ಕ್ಷೇತ್ರಗಳಲ್ಲಿ ಸ್ನಾನ ಮಾಡಿದ್ರೆ ಏನು ಫಲ ಬರಬೇಕು, ಆ ಫಲ ಬರಬೇಕು. ಹಾಗೆ ಆ ತಕ್ಕಡಿಯಲ್ಲಿ ಇಟ್ಟು ತೂಗಬೇಕು ಅಂತ ಪ್ರಶ್ನೆ ಮಾಡಿಕೊಂಡಾಗ ನಮಗೆ ಬಂದಿರುವಂತಹ ಕ್ಷೇತ್ರ ಯಾವುದು ಅಂತ ಕೇಳಿದಾಗ ಅದಕ್ಕೆ ಹೇಳ್ತಾ ಇದ್ದಾರೆ ಪ್ರಯಾಗ ಕ್ಷೇತ್ರ. ಅದು ಆ ತಕ್ಕಡಿಯಲ್ಲಿ ಬಹಳ ವಿಶೇಷವಾಗಿ ಬಂದಿರುವಂಥದ್ದು. ಅದನ್ನಿಲ್ಲಿ ಹೇಳ್ತಾರೆ, ಒಂದು ಮಾತಲ್ಲಿ ಹೇಳ್ತಾರೆ, ಪ್ರಯಾಗ ಕ್ಷೇತ್ರದ ಒಂದು ವರ್ಣನೆ ಹೇಗಿದೆ ಅಂದ್ರೆ, ನಿರ್ಮಲವಾಗಿರುವಂತಹ ಕನ್ನಡಿಯಲ್ಲಿ ನಮ್ಮ ಮುಖವನ್ನ ನೋಡಿದಾಗ ಬಿಂಬ ಪ್ರತಿಬಿಂಬ ಹೇಗೆ ಸ್ವಚ್ಛವಾಗಿ ಕಾಣಿಸ್ತದೋ ಹಾಗೆ ಶುದ್ಧವಾಗಿರುವಂತಹ ಕ್ಷೇತ್ರ ಅದು ಈ ಪ್ರಯಾಗ ಕ್ಷೇತ್ರ. ಹಾಗಾಗಿ ಈ ಕ್ಷೇತ್ರದ ಮಹಾಮಹಿಮೆ ಅಪೂರ್ವವಾಗಿರುವಂಥದ್ದು. ಮಾಯಾದೇವಿಯಿಂದ ನಿರ್ಮಿತವಾಗಿರುವಂತಹ ಈ ತಕ್ಕಡಿಯಲ್ಲಿ ದೃಢವಾಗಿ ನಿಂತಿರುವಂತಹ ಒಂದು ಕಂಬ ಇರುವಂಥದ್ದು. ಆ ಕಂಬದ ತೊಲೆ ಅಂತ ಕರೀತಾರೆ, ಮಧ್ಯಭಾಗ ಆ ತಕ್ಕಡಿಯನ್ನು ತೂಗುವಂಥದ್ದು. ಈ ತಕ್ಕಡಿಯನ್ನ ನಾವು ತೂಗ್ತಾ ಇದ್ದೀವಿ. ಅದರಲ್ಲಿ ಪ್ರಯಾಗ ಕ್ಷೇತ್ರದ ಮಹಿಮೆನೆ ಅಪೂರ್ವವಾಗಿರುವಂಥದ್ದು. ಅದರಲ್ಲೂ ದುರ್ಗಾದೇವಿ, ಸೂರ್ಯ ಮತ್ತು ವಿಷ್ಣು ರೂಪದ ಭಗವಂತ ಅಂದ್ರೆ ಮಾಧವ, ವೇಣಿ ಮಾಧವ ಇಲ್ಲಿ ನಿಂತಿರುವಂಥದ್ದು. ಆ ನಿಂತಿರುವಂತಹ ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ ಬ್ರಹ್ಮದೇವರು. ನಮಸ್ತೆ ದೇವದೇವಾನಾಂ ಶಕ್ತೇ ತುಂ ಸತ್ಕರ್ಮಾಶ್ರಿತೆ ಸಾಕ್ಷೀಭೂತೆ ಜಗದ್ಧಾತ್ರಿ ನಿರ್ಮಿತ ಬ್ರಹ್ಮಣಾಮಯ. ಬ್ರಹ್ಮದೇವರು ಸ್ತೋತ್ರ ಮಾಡ್ತಾ ಇದ್ದಾರೆ. ಇಡೀ ಜಗತ್ತಿನ್ನೇ ತುಲನೆ ಮಾಡುವಂಥವಳು ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿಯ ಸಹಿತನಾಗಿ ಆ ವೇಣಿ ಮಾಧವ ನಿಂತಿರುವಂಥದ್ದು. ಎಲ್ಲ ದೇವತೆಗಳು ಇಲ್ಲಿ ವಾಸವನ್ನ ಮಾಡ್ತಾ ಇದ್ದಾರೆ. ಅಸುರರು, ದೇವತೆಗಳು, ಮನುಷ್ಯರು ಎಲ್ಲರೂ ಸ್ತೋತ್ರ ಮಾಡ್ತಾರಂತೆ. ಅಂತಹ ಅತ್ಯದ್ಭುತವಾದದ್ದು ತ್ವಯಾಧೃತಂ ಜಗತ್ ಸರ್ವಂ ಸದೇವಾಸುರ ಮಾನುಷಂ
ಅಂತಹ ಪರಮ ಮಂಗಳಕರವಾಗಿರುವಂತಹ ಕ್ಷೇತ್ರ ಇದು. ಸುತಾಚಾರ್ಯರು ಇಲ್ಲಿ ಮತ್ತೆ ಹೇಳ್ತಾರೆ, ಇತ್ಯುಕ್ತ ಸಪ್ತ ಪುರಿಯ ಸ್ತೋತ್ರ ಶ್ಲೋಕದಲ್ಲಿ ಹೇಳ್ತಾರೆ, ತಕ್ಕಡಿಯಲ್ಲಿರುವಂತಹ ದೇವತೆಗಳ ಪ್ರಾರ್ಥನೆಯಂತೆ ಬ್ರಹ್ಮದೇವರು ಮೊದಲು ಮೋಕ್ಷದಾಯಕವಾಗಿರುವಂತಹ 7 ಕ್ಷೇತ್ರಗಳು ಭಾರಿ ಪ್ರಖ್ಯಾತವಾಗಿರುವಂಥವು, ಆ ಕ್ಷೇತ್ರಗಳನ್ನ ಒಂದಂದೆ ತೂಗ್ತಾ ಇದ್ದಾರೆ. 7 ಕ್ಷೇತ್ರಗಳು ನಮ್ಗೆ ಗೊತ್ತಿರುವಂಥದ್ದೇ. ಆ ಕ್ಷೇತ್ರಗಳನ್ನು ತೂಗ್ತಾ ಇದ್ದಾರೆ. ಒಂದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಹಿಂಗ್ ಕಡಿಮೆ ಆಗ್ತಾ ಬಂತು. ಕೊನೆಗೆ 3 ಲೋಕಗಳಲ್ಲಿರುವಂತಹ ಎಲ್ಲಾ ತೀರ್ಥಗಳನ್ನ ಇಟ್ಟು ನೋಡಿದ್ರು. ಸ್ತ್ರೀವಾಚಕ ಪುಲ್ಲಿಂಗವಾಚಕವಾಗಿರುವಂತಹ ಎಲ್ಲಾ ತೀರ್ಥಗಳನ್ನು ಇಟ್ಟು ನೋಡಿದ್ರು. ಏನು ತೂಗಲೇ ಇಲ್ಲ. ಕೊನೆಗೆ ಏನ್ ಮಾಡಬೇಕು ಅದನ್ನೆಲ್ಲ ಶ್ಲೋಕದಲ್ಲಿ ಹೇಳ್ತಾರೆ. ಸಪ್ತದ್ವೀಪಾನಿ ಖಂಡಾನಿ ನತಾಭಿ ಸಮತಾಮ್ಯಯುಹು. ಅದು ಸರಿ ದೂಗಲೇ ಇಲ್ರಿ. ಏನು ಮಾಡಿದ್ರು ಅದು ಮೇಲೆ ಬರ್ತಾನೆ ಇಲ್ಲ. ಬ್ರಹ್ಮಾದಯ ಉವಾಚ. ಎಲ್ಲಾ ವಿಧಾನಗಳನ್ನ ಬಲ್ಲಂತಹ ಶೇಷದೇವರು ಇಡೀ ಜಗತ್ತನ್ನೇ ಮೋಕ್ಷದಾಯಕವಾಗಿರುವಂತಹ 7 ಕ್ಷೇತ್ರಗಳನ್ನು ತೂಗಿ ನೋಡಿದ್ದೀವಿ, ಆದ್ರೂ ಅದು ತೂಗ್ತಾ ಇಲ್ಲ. ಏನು ಮಾಡಬೇಕು ಅಂತ ಕೇಳಿದಾಗ, ಕಿಂ ಕರ್ತವ್ಯ ವಿಮೂಢಾನಾಂ ಶುತ್ವ ತೇಷಾಂ ವಚಸ್ತತಾ ಊಚೆ. ನೋಡ್ರಿ, ನನ್ನ ಮಾತಲ್ಲ, ಶೇಷದೇವರು ಅಂತ ಮೊದ್ಲು ಹೇಳಿದ್ರಿ, ಮತ್ತೆ ಶೇಷದೇವರೇ ಹೇಳಿರ್ಬೋದಲ್ಲ, ಭಗವಂತ ಅಂತ ಎಲ್ಲಿದೆ ಅಂತ ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಶ್ಲೋಕದಲ್ಲೇ ಉತ್ತರ ಕೊಟ್ಬಿಟ್ಟಿದ್ದಾರೆ. ಊಚೆ ಸಂಕರ್ಷಣೋ ದೇವ ಪ್ರಸಹನ್ ದಿವ್ಯಲೋಚನಃ. ಶೇಷದೇವರ ಅಂತರ್ಯಾಮಿಯಾಗಿರುವಂತಹ ಸಂಕರ್ಷಣ ರೂಪಿ ಭಗವಂತ ಜೋರಾಗಿ ಪ್ರಸನ್ನ ಮುಖದಿಂದ ನಗ್ತಾ ಇದ್ದಾನಂತ. ನಕ್ಕು 6ನೇ ಅಧ್ಯಾಯದಲ್ಲಿ ಸಂತೋಷದಿಂದ ಉತ್ತರ ಕೊಡ್ತಾನೆ. ಅಹೋ ಬ್ರಹ್ಮಾದಯೋ ದೇವ ಕುತ ಸಂದಿಗ್ಧ ಮಾನಸ ಭವಂತೇವಾಧಿಕಾಸ್ತೇಭ್ಯೋ ಸಪ್ತರ್ಯರು ಎಷ್ಟು ಮುಕ್ತಿದಾಹ. ಶ್ಲೋಕದಲ್ಲೆಲ್ಲ ಬಹಳ ವಿಸ್ತಾರವಾಗಿ ಹೇಳ್ತಾರೆ. ಯಾಕಷ್ಟು ಚಿಂತೆ ಮಾಡ್ತಾ ಇದ್ದೀರಿ, ಸಂದೇಹ ಉಂಟಾಗ್ತಾ ಇದೆ ನಿಮಗೆ. ಸಪ್ತಪುರಿಗಳು ಅಂತೇನಿದ್ದಾವಲ್ಲ, ಮಹಾತ್ಮೆ ಬಹಳ ಶ್ರೇಷ್ಠವಾಗಿರುವಂಥದ್ದೇ. ಒಂದೇ ತಟ್ಟೆಯಲ್ಲಿ 7 ಪಟ್ಟಣಗಳನ್ನ ಸೇರಿಸಿ ಇಡೀ ಬ್ರಹ್ಮಾಂಡದ ಎಲ್ಲಾ ಕ್ಷೇತ್ರ ನದಿಗಳನ್ನ ಕುಲ ಪರ್ವತಗಳನ್ನ ಇನ್ನೊಂದು ತಟ್ಟೆಯಲ್ಲಿ ಇಟ್ಟು ನೋಡ್ರಿ, ಪ್ರಯಾಗ ಕ್ಷೇತ್ರವನ್ನು ಇಡ್ರಿ ಅಂತ ಇಟ್ಟಾಗ ಇದೇ ರೀತಿ ನಾವು ಹಿಂದೆ ಕೇಳಿದ್ದೀವಿ. ಮಹಾಭಾರತವನ್ನು ಹೀಗೆ ಇಟ್ಟು ನೋಡಿದ್ದಾರೆ. ಪಂಚಮ ವೇದ ಅಂತ ಅನಿಸ್ಕೊಂಡಿರುವಂಥದ್ದು. ದೇವತೆಗಳನ್ನೆಲ್ಲ ಆಹ್ವಾನ ಮಾಡಿದ್ದಾರೆ, ಗ್ರಂಥಾಭಿಮಾನ ದೇವತೆಗಳು ಬಂದು ಕೂತಿದ್ದಾರೆ. ಆಗ ಪ್ರಯಾಗ ಕ್ಷೇತ್ರದ ಒಂದು ಭಾಗ ಬಹಳ ಭಾರವಾಗಿರುವಂಥದ್ದು. ಅಷ್ಟು ಬ್ರಹ್ಮಾಂಡದ ಒಳಗೆ ಹೊರಗೆ ಅಂತಹ ಕ್ಷೇತ್ರ ಇನ್ನೊಂದಿಲ್ಲಪ್ಪ. ಗಂಗಾ ಯಮುನಾ ತ್ರಿವೇಣಿ ಸರಸ್ವತಿಯ ಒಂದು ಸಂಗಮವಾಗಿರುವಂಥದ್ದು. ಅದನ್ನೆಲ್ಲ ಇಲ್ಲಿ ಹೇಳ್ತಾರೆ ಬಹಳ ಸುಂದರವಾಗಿ. ಗಂಗಾ ಚ ಯಮುನಾ ಚೈವ ಮಧ್ಯೆ ಗುಪ್ತ ಸರಸ್ವತಿ ತದಗ್ರಭಾಗೇ ಯಾ ಸರತಿ ಸಾವೇಣಿ ಯತ್ರ ಶೋಭತೆ ತತ್ರ ವಾಸಂ ಪ್ರಕುರ್ವಂತಿ ಜ್ಞಾನಿನೋ ನರಾಹ ಕಲ್ಪಿತಂ ಫಲಮಾಯಾಂತಿ ನಯಾಂತಿ ಪುರಾಗಮಂ. ಗಂಗಾ ಯಮುನಾ ಸರಸ್ವತಿ ಹರಿತಾ ಇದ್ದಾಳೆ. ಅತ್ರ ಸಂಶಯಂ ಧತ್ತೆ ವೇದೇ ತಸ್ಯಾಪಿ ನ ಸಂಶಯ. ಅತ್ರಯೋ ನ ಗತಿಂ ಭ್ರೂತೆ ಗತಿಸ್ತಸ್ಯ ನ ಕುತ್ರಚಿತ್. ಎಷ್ಟು ವರ್ಣನೆ ಮಾಡ್ತದೆ ಅಂದ್ರೆ ಪುರಾಣದಲ್ಲಿ ಎಷ್ಟು ವಿಸ್ತಾರವಾಗಿ ಹೇಳ್ತಾರೆ ಅಂದ್ರೆ, ಪಂಚಕ್ರೋಶ ಅಂದ್ರೇನು? 1 ಕ್ರೋಶ ಅಂದ್ರೆ 2 ಮೈಲಿ. 6 ಮೂಲೆ ಉಳ್ಳ ಆಕಾರ ಉಳ್ಳಂತಹ ಷಟ್ಕೋಣಾಕಾರ ಎಲ್ಲಾ ಕ್ಷೇತ್ರಗಳು ಬಹಳ ವಿಸ್ತಾರವಾಗಿರುವಂಥದ್ದು. ಅದರಲ್ಲೂ ತ್ರಿಲೋಕದಲ್ಲಿ ಮಾಡಿರುವಂತಹ ಎಷ್ಟೇ ಪಾಪಗಳಿರಬಹುದು, ಆ ಎಲ್ಲಾ ಪಾಪಗಳು ಈ ಕ್ಷೇತ್ರದಲ್ಲಿ ಪರಿಹಾರ ಆಗುವಂಥದ್ದು. ಒಂದೇ ಮಾತಿನಲ್ಲಿ ಹೇಳೋದಾದ್ರೆ, ತ್ರಿಲೋಕದಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷ ಎಲ್ಲವನ್ನ ಕೊಡುವಂತಹ ಕ್ಷೇತ್ರ ಅಂತ ಯಾವ್ದಾದ್ರೂ ಇದ್ರೆ, ಕ್ಷೇತ್ರ ರಾಜ ಅಂತ ಅನಿಸ್ಕೊಂಡಿರುವಂಥದ್ದು ಅದು ನಮ್ಮ ಈ ಪ್ರಯಾಗ ಕ್ಷೇತ್ರ. ತದಾ ವಿಧಿಮುಖ ಸರ್ವೇ ತುಲಾಯಾಂ ನಿಶ್ಚಯಂ ಗತಾಃ. ತೂಗಿ ನೋಡ್ಬಿಟ್ಟಿದ್ದಾರೆ ಯಾವ ಕ್ಷೇತ್ರ ಅಂತ. ಅದು ಪ್ರಯಾಗ ಅಷ್ಟು ಭಾರವಾಗಿ ಬಂದಿರುವಂಥದ್ದು. ಪ್ರಯಾಗ ಸರ್ವತೀರ್ಥಾನ ಮದಿಭೂರಿತಿ ಸತ್ತಮಃ. 7ನೇ ಅಧ್ಯಾಯದ ಪ್ರಾರಂಭದಲ್ಲಿ ಇಷ್ಟೆಲ್ಲ ಉತ್ತರವನ್ನು ಕೊಟ್ಟಿದ್ದಾರೆ. ಈ ರೀತಿಯಾಗಿ ಕೊಟ್ಟ ಮೇಲೆ ವೇದವ್ಯಾಸ ದೇವರು ಆ ಶೇಷದೇವರ ಮುಖಾಂತರವಾಗಿ ಎಲ್ಲವನ್ನ, ಭಗವಂತ ಸಾಕ್ಷಾತ್ ತಂದೆ ಒಂದು ರೂಪ, ಸಂಕರ್ಷಣ ರೂಪಿ ಭಗವಂತ, ಅಲ್ಲಿ ಏನು ಹೇಳದ ಮುಂದೆ ಅದರ ಮಹಿಮೆಯನ್ನ ಅದನ್ನ ನಾಳೆ ದಿವಸ ತಿಳಿಯಕ್ಕೆ ಪ್ರಯತ್ನವನ್ನು ಮಾಡೋಣ.